ಪಡಿತರ ಅಕ್ಕಿ ಕಳ್ಳತನ ಪ್ರಕರಣ ಏನಿತ್ತು ಅದಕ್ಕೀಗ ಟ್ವಿಸ್ಟ್ ಸಿಕ್ಕಿದೆ. ಯಾದಗಿರಿಯ ಶಹಾಪುರದಲ್ಲಿ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಮುಖಂಡನ ಸಹೋದರನ ರೈಸ್ ಮಿಲ್ನಿಂದ ಸುಮಾರು 700 ಕ್ವಿಂಟಲ್ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಇದೀಗ ತಲೆಮರೆಸಿಕೊಂಡಿದ್ದಾನೆ ಆರೋಪಿ. ಆತನಿಗಾಗಿ ಶೋಧ ಕೂಡ ನಡೀತಾ ಇದೆ. ಮಗದೊಂದು ಕಡೆ ಆತನ ರೈಸ್ ಮಿಲ್ನಲ್ಲಿದ್ದಂತಹ ಪಾಲಿಶ್ಡ್ ಮತ್ತು ಅನ್ಪಾಲಿಶ್ಡ್ ಎರಡೂ ರೈಸ್ ಅನ್ನ ಕೂಡ ಪೊಲೀಸರು ಅಂದ್ರೆ ಅಧಿಕಾರಿಗಳು ಸಂಬಂಧಪಟ್ಟಂತವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಗದೊಂದು ಕಡೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರೇ ಹೇಳಿರುವಂತದ್ದು ಎಲ್ಲಿಗೆ ಹೋಗಿ ಅಕ್ಕಿ ಮಾರಿದ್ವಿ ನಾವು ಅಂತ. ಆ ಹಿನ್ನೆಲೆಯಲ್ಲೇ ಆರೋಪಿಗಾಗಿ ಶೋಧ ಕೂಡ ನಡೀತಾ ಇದೆ. ಇದು ಯಾದಗಿರಿಯ ಶಹಾಪುರದಲ್ಲಾಗಿದ್ದಂತಹ ಘಟನೆ. ಪಡಿತರ ಅಕ್ಕಿ ಕಳ್ಳತನ ಪ್ರಕರಣ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ರಾಜಕೀಯ ನಾಯಕರಾಗಿರುವಂತಹ ಅಂದ್ರೆ ಅವರ ನಂಟಿದ್ಯಾ ಇದರಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ರಾಜು ರಾಠೋಡ್ ಆರೋಪಿ, ಆತನದೇ ರೈಸ್ ಮಿಲ್, ಆತ ಈಗ ತಲೆಮರೆಸಿಕೊಂಡಿದ್ದಾರೆ. ಅಧಿಕಾರಿಗಳು ಆತನಿಗೋಸ್ಕರ ಶೋಧವನ್ನ ಕೂಡ ನಡೆಸ್ತಾ ಇದ್ದಾರೆ, ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಶ್ ನೀಡ್ತಾರೆ. ಅಂಬರೀಶ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬಗ್ಗೆ ಡೀಟೇಲ್ಸ್ ಏನ್ ಸಿಕ್ತು, ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ವಿದ್ಯಾ, ಈ ಶಾಪುರದಲ್ಲಿ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಅದಾದ್ಮೇಲೆ 6,000 ಕ್ವಿಂಟಲ್ ಪಡಿತರ ಅಕ್ಕಿ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಂತ ಪೊಲೀಸರು ಕಳ್ಳತನವಾಗಿದ್ದಂತ ಅಕ್ಕಿ ಎಲ್ಲಿಗೆ ಹೋಯ್ತು ಮತ್ತು ಯಾರು ತಗೊಂಡೋದ್ರು ಅಂತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಅದಾದ್ಮೇಲೆ ಪೊಲೀಸರಿಗೆ ಸಿಕ್ಕಂತ ಒಂದು ಮಾಹಿತಿ ಏನಂದ್ರೆ, ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರ ಸಹೋದರ ರಾಜು ರಾಠೋಡ್ ಅವರೇ ಆ ಎಲ್ಲ ಅಕ್ಕಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಾದ್ಮೇಲೆ ರಾಜು ರಾಠೋಡ್ ಬಂಧನಕ್ಕಾಗಿ ಪೊಲೀಸರು ಬಲೆಯನ್ನು ಸಹಿತ ಬೀಸಿದ್ರು. ಆದ್ರೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ರಾಜು ರಾಠೋಡ್ ಅಪ್ಸ್ಕಾಣಿ ಅಂದ್ರೆ ತಲೆಮರೆಸಿಕೊಂಡಿದ್ದ, ಇದುವರೆಗೂ ಸಹಿತ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಒಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ನಿನ್ನೆ ಗುರುಮಿಟ್ಕಲ್ನ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ ಅಂದ್ರೆ ರಾಜು ರಾಠೋಡ್ಗೆ ಸೇರಿದಂತ ರೈಸ್ ಮಿಲ್ಗೆ ದಾಳಿ ಮಾಡಿದಂತ ಪೊಲೀಸರು ಅಲ್ಲಿ ಒಂದಿಷ್ಟು ಅಂದ್ರೆ ಒಟ್ಟು 700 ಕ್ವಿಂಟಲ್ ಪಡಿತರ ಅಕ್ಕಿಯನ್ನ ಸಂಗ್ರಹ ಮಾಡಿಡ್ಲಾಗಿತ್ತು. ಅದರಲ್ಲಿ 630 ಕ್ವಿಂಟಲ್ ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ಲಿಕ್ಕೆ ಸಿದ್ಧ ಮಾಡಿಟ್ಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಇನ್ನೊಂದಿಷ್ಟು 70 ಕ್ವಿಂಟಲ್ ಅಕ್ಕಿನೂ ಸಹಿತ ಒಂದಿಷ್ಟು ಪಾಲಿಶ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು. ಈ ಎಲ್ಲ ಅಕ್ಕಿಯನ್ನು ಸಹಿತ ನಿನ್ನೆ ಪೊಲೀಸರು ವಶಪಡಿಸಿಕೊಂಡಿದ್ರೆ ಈಗ ರಾಜು ರಾಠೋಡ್ ಬಂಧನಕ್ಕೆ ಬಲೆಯನ್ನು ಕೂಡ ಬೀಸಿದ್ರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಕಳ್ಳತನವಾಗಿದ್ದಂತ ಅಂದ್ರೆ 6,000 ಕ್ವಿಂಟಲ್ ಅಧಿಕ ಪಡಿತರ ಅಕ್ಕಿ ಇರುತ್ತೆ. ಅದೆಲ್ಲದೂ ಕೂಡ ರಾಜು ರಾಠೋಡ್ನ ಗೋಡನ್ ಸೇರಿತ್ತು, ಅದ್ರ ಜೊತೆಗೆ ಅವ್ರ ರೈಸ್ ಮಿಲ್ ಅನ್ನ ಸೇರಿತ್ತು ಅನ್ನೋದು ಈಗಾಗಲೇ ಬಂಧಿತ ಆರೋಪಿಗಳು ನೀಡಿರುವ ಮಾಹಿತಿ ಇರೋದ್ರಿಂದಾಗಿ ಪೊಲೀಸರಿಗೆ ಈ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ. ಮತ್ತೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಈ ಪ್ರಕರಣಕ್ಕೂ ಮಣಿಕಂಠ ರಾಠೋಡ್ಗೂ ಏನಾದ್ರೂ ಲಿಂಕ್ ಇತ್ತ ಅಥವಾ ಮಣಿಕಂಠ ರಾಠೋಡ್ಗೆ ಇದರಿಂದ ಏನಾದ್ರೂ ಒಂದಿಷ್ಟು ಹಣ ಹೋಗ್ತಿತ್ತ ಅನ್ನೋ ಆಂಗಲ್ ನಲ್ಲಿ ಸಹಿತ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಥ್ಯಾಂಕ್ ಯು ಅಂಬರೀಶ್, ತಮ್ಮ ಡೀಟೇಲ್ಸ್ಗೆ.